ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾತ್ಸು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಗಣರಾಜ್ಯೋತ್ಸವ ಜನವರಿ 26, 1950 ಬಗ್ಗೆ ತಿಳ್ಕೊಳ್ಳೋಣ. ಈ ಗಣರಾಜ್ಯೋತ್ಸವ ಬಗ್ಗೆ ಯಾವ ರೀತಿ, ಯಾಕೆ ಇದನ್ನು ಆಚರಿಸ್ತಾರೆ, ಏನು ಇದು ಮಾಹಿತಿ ಎಂಬುದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತೀಗ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಮತ್ತೀಗ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಜನವರಿ 26, 1950 ಭಾರತದ ಸಂವಿಧಾನ ಜಾರಿಯಾದ ದಿನ. ಹಾಗಾಗಿ ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಭಾರತದಲ್ಲಿ ಈ ದಿನ ರಜಾ ಇರುತ್ತದೆ. ಮತ್ತೀಗ ಎಲ್ಲ ಶಾಲಾ ಕಾಲೇಜು ಹಾಗೂ ಎಲ್ಲ ಕಚೇರಿಗಳಲ್ಲಿ ತಿರಂಗ ಧ್ವಜವನ್ನು ಹಾರಿಸಿ ಗೌರವ ಸಲ್ಲಿಸಿ ಆಮೇಲಿಂದ ರಜಾ ಕೊಡಲಾಗುತ್ತದೆ. ಭಾರತದಲ್ಲಿ 1947 ಆಗಸ್ಟ್ 15, 1947 ಸ್ವತಂತ್ರ ಬಂದರೂ ಸಹ ಆಗಸ್ಟ್ 29 ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ನೇಮಿಸಲಾಯಿತು. ಈ ಸಮಿತಿಯ ಸಂವಿಧಾನದ ಕರಡು ಸಮಿತಿ ಸಿದ್ಧಪಡಿಸಿದ ನವೆಂಬರ್ 4, 1947 ವಿಧಾನಸಭೆಗೆ ಮಂಡಿಸಲಾಯಿತು. ಇದನ್ನು ನವೆಂಬರ್ 26, 1949 ಅಂಗೀಕರಿಸಲಾಯಿತು ಮತ್ತು ಅನೇಕ ಪರಿಷ್ಕರಣೆ ಮತ್ತು ತಿದ್ದುಪಡಿಯ ನಂತರ ಭಾರತದ ಸಂವಿಧಾನವು ಜನವರಿ 26, 1950 ಜಾರಿಗೆ ಬಂದಿತು. ಭಾರತೀಯ ಸ್ವಾತಂತ್ರ್ಯ ಚಳವಳಿ ಜನವರಿ 26, 1929 ಭಾರತೀಯ ಸ್ವಾತಂತ್ರ್ಯ ಚಳವಳಿ ಜನವರಿ 26, 1929 ಆ ದಿನ ಇದನ್ನ ಸ್ವತಂತ್ರ ಗಣರಾಜ್ಯೋತ್ಸವ ಎಂದು ಅವಾಗ ಆಚರಿಸ್ಕೊಳ್ತಾ ಬರ್ತಾಯಿದ್ರು. ಹಾಗಾಗಿ ಜನವರಿ 26ರಂದೇ ಈ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಗುರಿಯಾಗಿಸಿಕೊಂಡು ಲಾಹೋರಲ್ಲಿ ನಡೆಸಿದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಮತ್ತು ಈ ದಿನವನ್ನು ಪೂರ್ಣ ಸ್ವರಾಜ್ಯ ದಿನ ಎಂದು ಘೋಷಿಸಲಾಯಿತು. ಇದೇ ಕಾರಣದಿಂದಾಗಿ ಭಾರತದ ಸಂವಿಧಾನದ ಸ್ವಾತಂತ್ರ್ಯದ ನಂತರ ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಮಾಡಲಾಗಿದೆ. ಜನವರಿ 26ರಂದು ಈ ಗಣರಾಜ್ಯೋತ್ಸವದಲ್ಲಿ ಮುಖ್ಯವಾಗಿ ಆಚರಣೆಯ ಹಬ್ಬವಾಗಿ ಮಾಡುತ್ತಾರೆ. ಯಾವ ರೀತಿ ಅಂದರೆ, ಈಗ ನಾವು ಸಾಧನೆ ಮಾಡಿರುವಂತಹ ಎಲ್ಲ ಪರಿಕರಗಳನ್ನು ಪ್ರದರ್ಶನ ಮಾಡುವುದು, ಮತ್ತೀಗ ಪೊಲೀಸ್ ಪರೇಡ್, ಮಿಲಿಟರಿ ಆಯುಧಗಳು ಎಲ್ಲ ಈ ಚಿತ್ರೀಕರಣವಾಗಿ, ಮತ್ತೀಗ ಹಂಗೇನೆ ಎಲ್ಲ ರಾಜ್ಯಗಳ ಆ ಪರೇಡ್ಗಳನ್ನು ಈ ರಾಜ್ಯ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ. ಭಾರತೀಯ ವಾಯುಸೇನೆ, ಮತ್ತೀಗ ಮಿಲಿಟರಿ, ಭೂಸೇನೆ, ನೌಕಾಪಡೆ, ಭಾರತೀಯ ರಕ್ಷಣಾ ಸೇನೆ ಇವೆಲ್ಲವೂ ಅದರದ್ದೇ ಆದಂತಹ ಪರೇಡ್ ನಡೆಸಿ ಎಲ್ಲರಿಗೂ ಏಕತೆ ಭಾವನೆಯನ್ನು ಮೂಡಿಸುತ್ತವೆ. ಗಣರಾಜ್ಯೋತ್ಸವದಲ್ಲಿ ಪ್ರಶಸ್ತಿ ವಿತರಿಸಲಾಗುತ್ತದೆ. ನಾಗರಿಕ ಪದ್ಮ ಪ್ರಶಸ್ತಿ ವಿತರಿಸಲಾಗುವುದು. ಇದು ಭಾರತದ ರತ್ನ ನಂತರದ ಪ್ರಮುಖ ಪ್ರಶಸ್ತಿಯಾಗಿದ್ದು, ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಈ ಪ್ರಶಸ್ತಿ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಪ್ರಾಮುಖ್ಯತೆಯು ಕ್ಷೀಣಿಸುತ್ತಿರುವ ಕ್ರಮದಲ್ಲಿ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಯಾಗಿ ವಿಂಗಡಿಸಲಾಗುತ್ತದೆ. ಅರ್ಹ ವ್ಯಕ್ತಿಗಳಿಗೆ ಈ ಹಬ್ಬದಲ್ಲಿ ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು, ಉನ್ನತ ಕಾರ್ಯಕ್ರಮದ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ್ ಭಾರತದ ಮೊದಲನೇ ಅತಿ ಹೆಚ್ಚು ನಾಗರಿಕ ಪ್ರಶಸ್ತಿ. ವಿಶೇಷ ಸೇವೆಗಾಗಿ ಪದ್ಮಶ್ರೀ ಅವರಿಗೆ ಪ್ರಶಸ್ತಿ ನೀಡಲಾಗುತ್ತದೆ. ಪದ್ಮಶ್ರೀ ಪ್ರಶಸ್ತಿ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ರಾಷ್ಟ್ರೀಯ ಗೌರವಗಳಾಗಿರುವ
ವಿಷಯ. ಭಾರತದ ಸುಪ್ರೀಂ ಕೋರ್ಟ್ 1995 ಡಿಸೆಂಬರ್ ತೀರ್ಪಿನ ಪ್ರಕಾರ ಯಾವುದೇ ಶೀರ್ಷಿಕೆಗಳು ಅಥವಾ ಗೌರವಗಳು ಭಾರತ ರತ್ನ ಅಥವಾ ಯಾವುದೇ ಪದ್ಮಶ್ರೀ ಪದ್ಮ ಪ್ರಶಸ್ತಿಗಳೊಂದಿಗೆ ಸಂಬಂಧಪಟ್ಟು ಹೊಂದಿರುವುದಿಲ್ಲ. ಗೌರವಿಸುವವರು ಅವುಗಳನ್ನು ಅಥವಾ ಅವರ ಮೊದಲ ಅಕ್ಷರಗಳನ್ನು, ಪ್ರತ್ಯಯಗಳನ್ನು, ಪೂರ್ವ ಆದಿತ್ಯಗಳನ್ನು ಅಥವಾ ಪ್ರಶಸ್ತಿ ಪುರಸ್ಕಾರಗಳ ತರಹದ ಹೆಸರುಗಳನ್ನು ಲಗತ್ತಿಸಲಾದ ಪೂರ್ವ ಮತ್ತು ನಂತರದ ನಾಮನಿರ್ದೇಶನವಾಗಿ ಬಳಸಲಾಗುವುದಿಲ್ಲ. ಈ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಕರೆಯಲಾಗುತ್ತದೆ. ಬೇರೆ ಬೇರೆ ರಾಷ್ಟ್ರಗಳ ಅಧ್ಯಕ್ಷರು, ಗವರ್ನರ್ಗಳು ಎಲ್ಲರನ್ನು ಕರೆಯಲಾಗುತ್ತದೆ. ಈ ವರ್ಷದ ಅಧ್ಯಕ್ಷರನ್ನು ಕರೆದಿರೋದು ಇವರು ಫ್ರಾನ್ಸ್ನ ಅಧ್ಯಕ್ಷರಾಗಿರುವಂಥವ್ರನ್ನ ಕರೆದಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬೇರೆ ದೇಶದ ಅತಿಥಿಗಳನ್ನ ಕರೆಸಲಾಗುತ್ತದೆ. ಮೊದಲಿಗೆ ಮೊದಲನೇ ಸತಿ ಕರೆದಿದ್ದು 1950 ಅಧ್ಯಕ್ಷ ಇಂಡೋನೇಷ್ಯಾ ಹಾಗೂ 1954 ಭೂತಾನ್, 1955 ಪಾಕಿಸ್ತಾನ್, 1958 ಚೀನಾ, 1960 ಸೋವಿಯತ್ ಯೂನಿಯನ್ ಅಂದರೆ ರಷ್ಯಾ, 1961 ಯುನೈಟೆಡ್ ಕಿಂಗ್ಡಮ್ ಅಂದರೆ ಇದು UK, 1962 ಕಾಂಬೋಡಿಯಾ, 1976 ಫ್ರಾನ್ಸ್, 1978 ಐರ್ಲೆಂಡ್, 1986 ಗ್ರೀಸ್, 1992 ಪೋರ್ಚುಗಲ್, 1995 ದಕ್ಷಿಣ ಆಫ್ರಿಕಾ, 1996 ಬ್ರೆಜಿಲ್, 1997 ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, 1998 ರಾಷ್ಟ್ರಪತಿ ಫ್ರಾನ್ಸ್, 1999 ನೇಪಾಳ್, 2000ರಲ್ಲಿ ನೈಜೀರಿಯಾ 2001 ಅಲ್ಜೀರಿಯಾ ರಾಷ್ಟ್ರಪತಿ ಮತ್ತು 2002ರಲ್ಲಿ ಮಲೇಷಿಯಾ, 2003ರಲ್ಲಿ ಇರಾನ್, 2004ರಲ್ಲಿ ಬ್ರೆಜಿಲ್ ಮತ್ತು 2005ರಲ್ಲಿ ಮತ್ತೆ ಭೂತಾನ್, 2006ರಲ್ಲಿ ಸೌದಿ ಅರೇಬಿಯಾ, 2007ರಲ್ಲಿ ಮತ್ತೆ ರಷ್ಯಾ ಮತ್ತು 2008ರಲ್ಲಿ ಫ್ರಾನ್ಸ್ ನಿಕೋಲಸ್ ಕಾರ್ಜಿಯಾ, ಮತ್ತೀಗ 2009ರಲ್ಲಿ ಕಜಕಿಸ್ತಾನ್, 2010ರಲ್ಲಿ ದಕ್ಷಿಣ ಕೊರಿಯಾ, 2011ರಲ್ಲಿ ಇಂಡೋನೇಷ್ಯಾ, 2012ರಲ್ಲಿ ಥೈಲ್ಯಾಂಡ್, 2013ರಲ್ಲಿ ಭೂತಾನ್ ಮತ್ತು 2014ರಲ್ಲಿ ಜಪಾನ್, 2015ರಲ್ಲಿ ಅಮೇರಿಕಾ USA ಮತ್ತೀಗ 2016ರಲ್ಲಿ ಫ್ರಾನ್ಸ್ ಮತ್ತೆ ಫ್ರಾನ್ಸ್ ಜಾಸ್ತಿ ಇದೆ. 2017ರಲ್ಲಿ ಸಂಯುಕ್ತ ಅರಬ್ ಸಂಸ್ಥೆ ಮತ್ತೀಗ ಬನ್ನಿ ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾಹೋಸ್, ಮಲೇಷಿಯಾ, ಮಯನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ 2018ರಲ್ಲಿ ಇವು ಇಷ್ಟು ಬಂದಿದ್ದವು. ಮತ್ತೀಗ 2019ರಲ್ಲಿ ದಕ್ಷಿಣ ಆಫ್ರಿಕಾ, 2020ರಲ್ಲಿ ಬ್ರೆಜಿಲ್, 2021ರಲ್ಲಿ ಕೋವಿಡ್, 2021-22ರಲ್ಲಿ ಕೋವಿಡ್ ಕಾರಣ ಯಾರೂ ಇಲ್ಲ ಹಾಗೂ 2024ರಲ್ಲಿ ಈಗ ಮತ್ತೆ ಫ್ರಾನ್ಸ್ ಆಗಿದೆ. ಈ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.